ಹೊರಗಡೆ ಫುಲ್ ಮ್ಯಾಂಗೋ ಸ್ಲೈಸ್ ಇದೆ, ಒಳಗಡೆ ಜ್ಯೂಸಿ ಆಗಿರುವಂಥ ರಸಗುಲ್ಲ ಇದೆ. ಮ್ಯಾಂಗೋ ರೋಲ್ ಅಥವಾ ಮ್ಯಾಂಗೋ ರಸಗುಲ್ಲ ಕೂಡ ಅನ್ಬೋದು. ತುಂಬ ಟೇಸ್ಟಿಯಾಗಿದೆ. ಬನ್ನಿ ರೆಸಿಪಿನ ನೋಡೋಣ. ನಾನಿಲ್ಲಿ ಅರ್ಧ ಲೀಟರ್ನಷ್ಟು ಹಾಲನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ನಿಂಬೆ ರಸನ ಹಾಕೊಂಡ್ಬಿಡ್ತೀನಿ. ಹಾಲೆಲ್ಲ ಒಡಿಬೇಕು. ನೋಡಿ, ಹಾಲು ಕಂಪ್ಲೀಟ್ ಆಗಿ ಒಡೆದಿದೆ. ಇವಾಗ ನಾವು ಪನ್ನೀರ್ ಮತ್ತೆ ಅದರ ನೀರನ್ನ ಸೆಪ್ರೇಟ್ ಮಾಡ್ಕೊಂಡ್ಬಿಡೋಣ. ಒಂದು ತೆಳುವಾದ ಬಟ್ಟೆ ಮೇಲೆ ಈ ರೀತಿ ಹಾಕಿ ಇದನ್ನ ನಾವು ಸ್ವಲ್ಪ ನೀರನ್ನ ಹಾಕಿ ವಾಶ್ ಮಾಡ್ಕೊಂಡ್ಬಿಡೋಣ. ನಿಂಬೆ ಹಣ್ಣನ್ನು ಹಾಕಿರೋದ್ರಿಂದ ಹುಳಿ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ. ಇವಾಗ ಬಟ್ಟೆನ ನೀಟಾಗಿ ಕಟ್ಬಿಟ್ಟು ನೀರಿನ ಅಂಶ ಎಲ್ಲ ಕಂಪ್ಲೀಟ್ ಆಗಿ ತೆಕ್ಕೊಂಡ್ಬಿಡೋಣ. ಫುಲ್ ಡ್ರೈ ಆಗೋದು ಬೇಡ, ಒಂಚೂರು 10% ಅಷ್ಟು ನೀರಿನ ಅಂಶ ಇದ್ರೆ ಸಾಕು. ನೋಡಿ, ನಮ್ಮ ಪನ್ನೀರ್ ರೆಡಿ ಆಗಿದೆ ರಸಗುಲ್ಲ ಮಾಡೋಕ್ಕೆ. ಸೊ ಇದನ್ನ ಈ ರೀತಿ ಕೈಯಿಂದ ನೀಟಾಗಿ ನಾದ್ಕೋಬೇಕು. ಸಾಫ್ಟ್ ಆ್ಯಂಡ್ ನೈಸ್ ಆಗೋವರೆಗೂ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ನಾದ್ಕೊಂಡಿದ್ದೀನಿ. ನಿಮಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್, ಓವಲ್ ಶೇಪ್ ಅಂದರೆ ಓವಲ್ ಶೇಪ್, ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ನಾನು ಸ್ವಲ್ಪ ಈ ರೀತಿ ಕೋನ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಈ ರೀತಿ ಕೋನ್ ಶೇಪಲ್ಲಿ ನಾನು ಎಲ್ಲ ರಸಗುಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ನೀರನ್ನು ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕೊಂಡ್ಬಿಡ್ತೀನಿ. ಹಾಗೆ 1 ಟೀ ಸ್ಪೂನ್ ಏಲಕ್ಕಿ ಪುಡಿ, ಹಾಗೆ ನೆನೆಸಿಟ್ಟಿರುವಂಥ ಕೇಸರ ಹಾಲನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುದಿ ಬಂದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ರಸಗುಲ್ಲನ ಇದರಲ್ಲಿ ಹಾಕಿ ಒಂದು 7ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಿಮಗೆ ಗೊತ್ತಾಗುತ್ತೆ, ಅದು ಫುಲ್ ಫ್ಲಫಿ ಆಗಿ ಸ್ವಲ್ಪ ಸೈಜ್ ದೊಡ್ಡದಾಗಿರುತ್ತೆ. ನೋಡಿ, ಸೈಜ್ ಆಫ್ ದ ರಸಗುಲ್ಲ ಎಲ್ಲ ಇನ್ಕ್ರೀಸ್ ಆಗಿದೆ. ಇವಾಗ ನಾನು ಇದನ್ನ ಸ್ವಲ್ಪ ತೆಗೆದಿಟ್ಟು ತಣ್ಣಗಾಗಕ್ಕಿಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ರಸಗುಲ್ಲ ರೆಡಿ ಆಗಿದೆ. ಇದ್ರ ಮೇಲೆ ನಾನು ಥಿನ್ ಮ್ಯಾಂಗೋ ಸ್ಲೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದೊಂದೇ ರಸಗುಲ್ಲನ ತಗೊಂಡು ನಿಧಾನವಾಗಿ ತೆಳುವಾಗಿ ಸ್ಲೈಸ್ ಮಾಡಿಟ್ಕೊಂಡಿರುವಂತಹ ಮ್ಯಾಂಗೋನ ಇಟ್ಕೋಬೇಕು. ಸುಮ್ಮನೆ ಈ ರೀತಿ ಇಟ್ಕೊಂಡ್ಬಿಟ್ರೆ ಸಾಕು, ಅದು ಚೆನ್ನಾಗಿ ಕೂತ್ಕೊಂಡ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಫುಲ್ ರಿಯಲ್ ಮ್ಯಾಂಗೋ, ಒಳಗಡೆ ಜ್ಯೂಸಿ ರಸಗುಲ್ಲ. ಇದೇ ರೀತಿ ನಾನು ಎಲ್ಲ ರಸಗುಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡೆಕೋರೇಷನ್ಗೆ ಸ್ವಲ್ಪ ಚೇರಿನ ಇಟ್ಕೊಂಡ್ಬಿಡ್ತೀನಿ. ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ವೈಬ್ರೆಂಟ್ ಕಲರ್ ಇದೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿದೆ. ಪ್ರೊಸೆಸ್ ಅಂತೂ ಸಿಕ್ಕಾಪಟ್ಟೆ ಈಸಿ ಇದೆ. ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರ್ತು ಬಿಡ್ತೀವಿ. ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.